ಅಪ್ಪ ಮಗಳದ್ದು ಫೋಟೋ ಶೂಟ್ ಆಗ್ತಾ ಉಂಟು ಹಾಗೆ. ಶ್ರೇಯಾ ಇದೆ ಇಲ್ಲಿ ನೋಡಿ. ಓ ಅಲ್ಲಿ ತನಕ ಹೋಗ್ತಾ ಇದ್ದಾರೆ ಜನ. ನಾವೀಗ ಅಲ್ಲಿವರೆಗೆ ಹೋಗ್ಬೇಕು. ಏನೋ ಜೋರು. ಎಸ್, ನಾವಿಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ ಬಂದಿದ್ದೇವೆ ನೋಡಿ. ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ಕಾಶ್ಮೀರದಲ್ಲಿ 3ನೇ ದಿವಸ. ನಾವಿವಾಗ ಪಹಲ್ಗಾಮಲ್ಲಿ ಇದ್ದೇವೆ. ಇವತ್ತು ಮೋಸ್ಟ್ಲಿ ನಮ್ಮನ್ನು ಸೈಟ್ ಸೀಯಿಂಗಿಗೆ ಕರ್ಕೊಂಡು ಹೋಗ್ತಾರಾ ಏನೋ. ಏನೆಲ್ಲ ಆಗ್ತದೆ ಅನ್ನೋದನ್ನು ನೀವು ನಮ್ಮ ಜೊತೆಗೆ ನೋಡಿ, ಯಾಕೆಂದರೆ ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ನಾವೀಗ ತಿಂಡಿ ತಿನ್ಲಿಕ್ಕೆ ಹೋಗ್ತಾ ಇದ್ದೇವೆ. वैरायटी ऑफ आप देख लीजिए पहले। अप्पा चाय देख लीजिए। हाँ हाँ ಅಪ್ಪ ಮಗಳದ್ದು ಫೋಟೋ ಶೂಟ್ ಆಗ್ತಾ ಉಂಟು ಹಾಗೆ. ನಾವೀಗ ಪಹಲ್ಗಾವಿನ ಬೆಟ್ಟದ ಅಡಿಯಲ್ಲಿ ಇದ್ದೇವೆ. ಇಲ್ಲೇ ನಮ್ಮ ರಿಸಾರ್ಟ್ ಇದ್ದದ್ದು. ಹಾಗಾಗಿ ನಾವೀಗ ಹೊರಟಿದ್ದೇವೆ ಇಲ್ಲಿಯ ಸೈಟ್ ಸೀಯಿಂಗಿಗೆ, ಆಯಿತಾ. ಆದರೆ ಇಲ್ಲಿ ಸ್ವಲ್ಪ ನಿಂತು ಇಲ್ಲಿ ಸ್ವಲ್ಪ ಇದು ಹರಿತಾ ಉಂಟು. ಬಟ್ ಮಳೆಗಾಲದಲ್ಲಿ ಇಲ್ಲಿ ಜೋರಾಗಿ ನದಿ ಹರಿತದಂತೆ. ಹಾಗಾಗಿ ಈಗ ಸ್ವಲ್ಪ ಬಿಸಿಲಿರುವ ಕಾರಣ ನಮಗೆ ಇಟ್ ಈಸ್ ಟಾಲರೇಬಲ್. ಇಲ್ಲಾಂದರೆ ಚಳಿ ಇವತ್ತು 4 ಡಿಗ್ರಿ ಇದೆ ಇಲ್ಲಿ. ಇದು ನಮ್ಮ ಹಿಂದಿನ ಬೆಟ್ಟ ಪಹಲ್ಗಾವ್ ಅಂತ ಹೇಳಿ. ಇದು ಹಳ್ಳಿ ಪ್ರದೇಶ ಆ್ಯಕ್ಚುಲಿ. ಆದರೆ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಮಾಡಲಿಕ್ಕೆ ಅಂತ ಹೇಳಿ ಇಲ್ಲಿ ತುಂಬ ಅಂಗಡಿಗಳನ್ನು, ಹೋಟೆಲ್ಸ್, ರಿಸಾರ್ಟ್ಗಳನ್ನೆಲ್ಲ ಮಾಡಿದ್ದಾರೆ. ಹಾಗೆ ನಾವಿನ್ನು ಮುಂದಿನ ಪ್ರಯಾಣ. ಬನ್ನಿ ಹೋಗುವ. ಶ್ರೇಯಾ, ನಾವು ಈಗ ಕುದುರೆ ಸವಾರಿ ಮಾಡಿಕೊಂಡು ಕೌನ್ಸ ವ್ಯಾಲಿ ವ್ಯಾಲಿ ಇಲ್ಲಿಗೆ ಬಂದಿದ್ದೇವೆ. ಎಲ್ಲ ಮಾತು ಮಿಕ್ಸ್ ಆಗ್ತಾ ಉಂಟು, ಹಿಂದಿ, ಕನ್ನಡ, ಹಿಂದಿ ಎಲ್ಲ. ಮಹಾಭಾರತದಲ್ಲಿರುವ ಪಾಂಡವರು ಇಲ್ಲಿಂದ ಕಲ್ಲು ತಗೊಂಡೋಗಿ ಪಹಲ್ಗಾವಲ್ಲಿ ದೇವಸ್ಥಾನ ಕಟ್ಟಿದ್ರಂತೆ. ಹನಿಮುಲ್ಲಾ ವ್ಯಾಲಿ ಅಂತ ಹೇಳ್ತಾರೆ, ಆಯ್ತಾ. ಇದೆ ಇಲ್ಲಿ ನೋಡಿ. ಓ ಅಲ್ಲಿ ತನಕ ಹೋಗ್ತಾ ಇದ್ದಾರೆ ಜನ. ನಾವೀಗ ಅಲ್ಲಿವರೆಗೆ ಹೋಗ್ಬೇಕು. ಏನೋ ಜೋರು. ಇಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ ಬಂದಿದ್ದೇವೆ ನೋಡಿ. ಸ್ವಿಟ್ಜರ್ಲ್ಯಾಂಡ್ ಇಲ್ಲಿ ಇದಕ್ಕೆ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರಂತೆ. ಯಾಕೆ ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ನಿಮಗೆ ನೋಡಿ, ದೃಶ್ಯವನ್ನ ನೋಡಿ. ಇದು ಮಿನಿ ಸ್ವಿಟ್ಜರ್ಲ್ಯಾಂಡ್. ಇಲ್ಲಿ ತುಂಬ ಅಡ್ವೆಂಚರಸ್ ಪ್ಲೇ ಎಲ್ಲ ಇದೆ. ಇದನ್ನು ತೋರಿಸ್ತೀನಿ ನೋಡಿ. ತುಂಬ ಕ್ಲೌಡಿ ಆಗಿದೆ, ಬಹಳ ಚಳಿಯ ಪ್ರದೇಶ. ಇಲ್ಲಿ ನೋಡಿ ಹಿಮವತ್ತಾದ ಪರ್ವತಗಳು ಹಿಂದ್ಗಡೆ ಕಾಣ್ತದಲ್ಲ. ಎಸ್, ಡಾಕ್ಟ್ರು, ಆಮೇಲೆ ಶ್ರೇಯಾ, ಆಮೇಲೆ ನಾನು.
ಜಿಂದಗಿ ಇದು ಭಾಯ್ಸರನ್ ಅಂತ ಹೇಳಿ ನಿಜವಾಗಿ ಇದರ ಪ್ಲೇಸ್ನ ಹೆಸರು. ಬಾಲ್ಸನ್ ನೇರ್ಚು ನಾವು ಆ ಬೆಟ್ಟದಿಂದ ಈಗ ಹೊರಟಿದ್ದೇವೆ. ಪಹಲ್ಗಾವಿಂದ ಶ್ರೀನಗರದ ಆಚೆ ಹೋಗ್ಬೇಕು. ನೋಡಿದ್ರಲ್ಲ, ತುಂಬಾ ಹೆದರಿಕೆ ಆಯ್ತು. ಆದ್ರೆ ವರ್ತ್ ಗೋಯಿಂಗ್. ಒಂದ್ಸತಿ ಹೋಗಿ ನೋಡ್ಲಿಕ್ಕೆ ತುಂಬಾ ಖುಷಿ ಆಯ್ತು. ಇಲ್ಲಿಯ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತೂ ನೋಡಿದ್ವಿ. ಹೋಗು ಬರೋ ದಾರಿ ಮಾತ್ರ ಚೆನ್ನಾಗಿಲ್ಲ. ಅಂದ್ರೆ ತುಂಬಾ ಕಲ್ಲು ಮುಳ್ಳುಗಳಿಂದ ಕೂಡಿದೆ. ಕುದುರೆಗಳಿಗೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ನಾವು ಮನುಷ್ಯರಿಗೆ ಸಾಧ್ಯ ಇಲ್ಲ ಹೋಗ್ಲಿಕ್ಕೆ. ಹಾಗಾಗಿ ಕುದುರೆ ಸವಾರಿ ಮಾಡಿಕೊಂಡು ನಾವು 3 ಜನ ಹೋಗಿ ಬಂದ್ವಿ. ಇಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋರೆಲ್ಲ ತುಂಬ ಕೇರ್ಫುಲ್ ಆಗಿ ತಗೊಂಡು ಹೋಗ್ತಾರೆ. ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಏನು ಅಂತ ಹೇಳಿದರೆ ಅದೇ ನಮ್ಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಎಲ್ಲಾದರೂ ಊಟ ಮಾಡಿಕೊಂಡು ಸ್ವಲ್ಪ ಸೀನರೀಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲಾದರೂ ಗಾರ್ಡನ್ಸ್ ಶ್ರೀನಗರದಲ್ಲಿ ಒಂದು ಹೋಟೆಲಿಗೆ ಬಂದಿದ್ದೇವೆ ಇಲ್ಲಿ ಸ್ಟೇ ಮಾಡಲಿಕ್ಕೆ. ಹಾಗೆ ತುಂಬ ಚಳಿ ಉಂಟು. ಏತು ಡಿಗ್ರಿ ಉಂಟು ಇಲ್ಲಿ? ಗೂಗಲ್ ಮಾಡ್ತಾ ಇದ್ದಾರೆ ಅಪ್ಪ. ಈ 10 ಡಿಗ್ರಿ ಇದೆ. ಹಾಗೆ ಇವತ್ತಿನ ವ್ಲಾಗನ್ನು ಎಂಡ್ ಮಾಡುವ ಸಮಯ ಆಯಿತು. ಪಹಲ್ಗಾಂವ್ ಪಹಾಡಿಯಲ್ಲಿ ಹೋಗಿ ಅಲ್ಲಿ ಹಾರ್ಸ್ ರೈಡ್ ಎಲ್ಲ ಮಾಡಿ ಬಂದ್ವಿ. ಹಾಗೆ ಅಲ್ಲಿಂದ ಶ್ರೀನಗರಕ್ಕೆ ಬರುವಾಗ ಅಲ್ಲಿ ಸರ್ಸೋ ಅಂತ ಹೇಳಿದರೆ ಸಾಸಿವೆ ಗಿಡದ, ನಾವು ಅಲ್ಲಿ ಪಹಲ್ಗಾವಿಂದ ಶ್ರೀನಗರಕ್ಕೆ ಬರುವಾಗ ಈ ಸರ್ಸೋಕೆ ಖೇತ್ ಅಂದರೆ ಈ ಸಾಸಿವೆಯ ಗಿಡಗಳನ್ನು ಎಲ್ಲ ನೋಡ್ಕೊಂಡು ಬಂದ್ವಿ. ವೆರಿ ಬ್ಯೂಟಿಫುಲ್ ಸೀನರೀಸ್. ಹಾಗೆ ಇನ್ನು ನಾಳೆ ಏನೆಲ್ಲ ಆಗ್ತದೆ ಅಂತ ಹೇಳಿ ನೀವು ಕಾಯ್ತಾ ಇದ್ದೀರಲ್ವ, ನಾವು ಕಾಯ್ತಾ ಇದ್ದೀವಿ. ಹಾಗಾಗಿ ಇನ್ನು ನಾಳಿನ ವ್ಲಾಗಲ್ಲಿ ಸಿಗ್ತೇವೆ. ಯಾವಾಗಲೂ ನಮ್ಮ ನೋಡೋರು ಅಂತಾದರೆ ಪ್ರೀತಿ ಇರಲಿ. ಹೊಸದಾಗಿ ಬಂದಿರೋಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಒಳ್ಳೆ ವ್ಲಾಗ್ಸ್ ಜೊತೆಗೆ ನಾವು ಬರ್ತೇವೆ. ರಾಮ್ ರಾಮ್. कैसा लगा मेरा मजाक? राम राम.